ಒಮ್ಮೆ ಒಬ್ಬ ಕುರುಡ ಹುಡುಗ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ. ಅವನು ಇತರ ಮಕ್ಕಳಂತೆ ಬದುಕಲು ಪ್ರಯತ್ನಿಸಿದನು. ಆದರೆ ಅವನ ಸುತ್ತಲಿನ ಜನರು ದಯೆ ತೋರುತ್ತಿರಲಿಲ್ಲ. ಅವನ ನೆರೆಹೊರೆಯ ಹುಡುಗರು ಪ್ರತಿದಿನ ಅವನನ್ನು ಕೀಟಲೆ ಮಾಡುತ್ತಿದ್ದರು ಮತ್ತು ಅವನ ಕುರುಡುತನವನ್ನು ಗೇಲಿ ಮಾಡುತ್ತಿದ್ದರು. ನಿಧಾನವಾಗಿ ಅವರ ಕ್ರೂರ ಮಾತುಗಳು ಅವನ ಹೃದಯವನ್ನು ಆಳವಾಗಿ ಆಳಿದವು ಮತ್ತು ಅವನು ತಾನು ನಿಜವಾಗಿಯೂ ನಿಷ್ಪ್ರಯೋಜಕನೆಂದು ನಂಬಲು ಪ್ರಾರಂಭಿಸಿದನು. ಒಂದು ದಿನ ಕೆಟ್ಟದಾಗಿ ಅವಮಾನಿಸಲ್ಪಟ್ಟ ನಂತರ ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡು ಪಟ್ಟಣವನ್ನು ತೊರೆದನು. ಅವನಿಗೆ ನೋವು, ಅವಮಾನ ಮತ್ತು ಒಂಟಿತನ ಕಾಡಲು ಪ್ರಾರಂಭವಾಯಿತು. ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಅವನು ಪಟ್ಟಣದ ಹೊರಗಿನ ಕಾಡನ್ನು ತಲುಪುವವರೆಗೆ ನಡೆದನು. ಹರಿಯುವ ನೀರಿನ ಶಬ್ದವನ್ನು ಅನುಸರಿಸಿ ಅವನು ನದಿಯ ದಡದಲ್ಲಿ ತನ್ನನ್ನು ಕಂಡುಕೊಂಡನು. ಆ ಸ್ಥಳವು ಶಾಂತವಾಗಿತ್ತು ಮತ್ತು ಅವನು ಎಂದಿಗಿಂತಲೂ ಹೆಚ್ಚು ಒಂಟಿತನವನ್ನು ಅನುಭವಿಸಿದನು. ತನ್ನೊಳಗೆ ಪಿಸುಗುಟ್ಟುತ್ತಾ, ಬಹುಶಃ ನಾನು ಇಲ್ಲಿ ಇಲ್ಲದಿದ್ದರೆ ಒಳ್ಳೆಯದು ಎಂದು ಹೇಳಿದನು. ಅವನು ನಿಧಾನವಾಗಿ ನದಿಯ ಅಂಚಿಗೆ ಹೆಜ್ಜೆ ಹಾಕಿದನು. ಅವನ ಹೃದಯ ಭಾರವಾಗಿತ್ತು ಮತ್ತು ಭರವಸೆ ಮರೆಯಾಯಿತು. ಇದ್ದಕ್ಕಿದ್ದಂತೆ ಅವನ ಹಿಂದೆ ಒಂದು ಶಾಂತ ಧ್ವನಿ ಕೇಳಿಸಿತು. ನೀನು ಇವತ್ತು ನಿನ್ನ ಪ್ರಾಣವನ್ನು ಕೊನೆಗೊಳಿಸಿದರೆ ನೀನು ಹುಟ್ಟಿನಿಂದಲೇ ಹೊಂದಿದ್ದ ಶಕ್ತಿಯನ್ನು ಜಗತ್ತು ಎಂದಿಗೂ ತಿಳಿಯುವುದಿಲ್ಲ. ಆ ಹುಡುಗ ಯಾರನ್ನೂ ನೋಡಲಿಲ್ಲ, ಆದರೆ ಅವನಿಗೆ ಇನ್ನೊಬ್ಬರ ಉಪಸ್ಥಿತಿ ಅನುಭವಕ್ಕೆ ಬಂದಿತು. ಹತ್ತಿರದಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ನಿಂತಿದ್ದರು. ಅವರು ನಿಧಾನವಾಗಿ ಕೈಚಾಚಿ ಹುಡುಗನ ಕೈಯನ್ನು ಹಿಡಿದು ಮರದ ಕೆಳಗೆ ಕುಳಿತುಕೊಳ್ಳಲು ಮಾರ್ಗದರ್ಶನ ನೀಡಿದರು. ಹುಡುಗನು ತನ್ನ ನೋವನ್ನು, ಅವಮಾನಗಳು, ನಿಷ್ಪ್ರಯೋಜಕನ ಭಾವನೆ ಇವೆಲ್ಲವನ್ನೂ ಸನ್ಯಾಸಿಗಳ ಮುಂದೆ ಹೇಳಿಕೊಂಡನು. ಸನ್ಯಾಸಿ ಶಾಂತವಾಗಿ ಆಲಿಸಿದರು. ಹುಡುಗನ ಧ್ವನಿ ಸ್ಥಿರ ಮತ್ತು ದಯೆಯಿಂದ ಕೂಡಿತ್ತು. ಹುಡುಗನು ತನ್ನ ಮಾತನ್ನು ಮುಗಿಸಿದಾಗ ಸನ್ಯಾಸಿಗಳು ಹೇಳಿದರು, ನಾನು ನಿನಗೆ ಒಂದು ಕಥೆ ಹೇಳುತ್ತೇನೆ, ಅದನ್ನು ಗಮನವಿಟ್ಟು ಕೇಳು. ಈ ಕಥೆಯನ್ನು ಕೇಳಿದ ನಂತರವೂ ನೀನು ಇಲ್ಲಿಗೆ ಮತ್ತೆ ಬರಲು ಪ್ರಯತ್ನಿಸಿದರೆ ನಾನು ನಿನ್ನನ್ನು ತಡೆಯುವುದಿಲ್ಲ ಎಂದರು. ಕಾಡಿನಲ್ಲಿರುವ ಒಂದು ಮರದ ಬಗ್ಗೆ ಸನ್ಯಾಸಿಗಳು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಒಂದು ದಟ್ಟ ಕಾಡಿನಲ್ಲಿ ಬಾಗಿದ ಕಾಂಡ ಮತ್ತು ಬಾಗಿದ ಕೊಂಬೆಗಳನ್ನು ಹೊಂದಿರುವ ಮರವು ಎತ್ತರದ ನೇರವಾದ ಮರಗಳ ನಡುವೆ ನಿಂತಿತ್ತು. ನೇರವಾದ ಮರಗಳು ಆಗಾಗ್ಗೆ ಆ ಬಾಗಿದ ಮರವನ್ನು ವಕ್ರ ಮತ್ತು ನಿಷ್ಪ್ರಯೋಜಕವೆಂದು ಅಪಹಾಸ್ಯ ಮಾಡುತ್ತಿದ್ದವು. ಆ ಪರಿಪೂರ್ಣ ಕಾಂಡಗಳ ಪಕ್ಕದಲ್ಲಿ ನಿಂತಿದ್ದ ತಿರುಚಿದ ಮರವು ನೇರವಾದ ಮರಗಳ ಮಾತುಗಳನ್ನು ಕೇಳಿ ನಾಚಿಕೆ ಪಡುತ್ತಿತ್ತು. ಒಂದು ದಿನ ಒಬ್ಬ ಮರದ ವ್ಯಾಪಾರಿಯು ಕಾಡಿನ ಒಳಗೆ ಬಂದನು. ಅವನು ನೇರವಾದ ಮರಗಳು ಪೀಠೋಪಕರಣಗಳಿಗೆ ಸೂಕ್ತವೆಂದು ನಿರ್ಧರಿಸಿದನು. ಅವನು ತನ್ನ ಜನರಿಗೆ ಅವೆಲ್ಲವನ್ನೂ ಕತ್ತರಿಸಲು ಆದೇಶಿಸಿದನು. ಕಾರ್ಮಿಕರು ಕೊಡಲಿಯೊಂದಿಗೆ ಕಾಡಿನ ಮೂಲಕ ಮೆರವಣಿಗೆ ನಡೆಸಿದರು. ಅವರು ಎತ್ತರವಾಗಿ ಮತ್ತು ನೇರವಾಗಿ ನಿಂತಿದ್ದ ಹೆಮ್ಮೆಯ ಮರಗಳನ್ನು ಒಂದೊಂದಾಗಿ ಕತ್ತರಿಸಿದರು. ಅವರು ತಿರುಚಿದ ಮರವನ್ನು ಕಡಿಯಲು ತಲುಪಿದಾಗ ವ್ಯಾಪಾರಿ ಅವರನ್ನು ತಡೆದನು. ಅದನ್ನು ಬಿಡಿ, ಅದರ ಆಕಾರವು ನಮ್ಮ ಕೆಲಸಕ್ಕೆ ತುಂಬಾ ಅಸಮವಾಗಿದೆ ಎಂದು ಅವನು ಹೇಳಿದನು. ಆದ್ದರಿಂದ ಎಲ್ಲರಿಂದಲೂ ಅಪಹಾಸ್ಯಕ್ಕೊಳಗಾದ ತಿರುಚಿದ ಮರವು ಕತ್ತರಿಸಲ್ಪಡದೆ ಉಳಿದಿರುವ ಏಕೈಕ ಮರವಾಗಿ ಬದುಕುಳಿಯಿತು. ಇತರರು ಅಪಹಾಸ್ಯ ಮಾಡಿದ ಆಕಾರದಿಂದಾಗಿಯೇ ಅದು ಬದುಕುಳಿಯಿತು. ಕಥೆಯನ್ನು ಮುಗಿಸಿದ ಸನ್ಯಾಸಿಗಳು ಹುಡುಗನ ಕಡೆಗೆ ತಿರುಗಿ ಹೇಳಿದರು, ಮರದ ದೌರ್ಬಲ್ಯವೇ ಅದರ ಶಕ್ತಿಯಾಗಿ ಮಾರ್ಪಟ್ಟಿತು. ಪ್ರಕೃತಿಯು ನಮ್ಮಿಂದ ಏನನ್ನಾದರೂ ತೆಗೆದುಕೊಳ್ಳುತ್ತದೆ, ಆದರೆ ಅದಕ್ಕೆ ಪ್ರತಿಯಾಗಿ ವಿಶೇಷ ಮತ್ತು ಶಕ್ತಿಯುತವಾದ ಬೇರೇನನ್ನಾದರೂ ನೀಡುತ್ತದೆ. ನಂತರ ಸನ್ಯಾಸಿ ಆ ಹುಡುಗನ ಸ್ವಂತ ಪ್ರತಿಭೆಗಳ ಬಗ್ಗೆ ಮಾತನಾಡಿದರು. ನೀನು ನೋಡಲು ಸಾಧ್ಯವಿಲ್ಲ, ಆದರೆ ನಿನ್ನ ಇತರ ಇಂದ್ರಿಯಗಳು ಬಲಿಷ್ಠವಾಗಿವೆ. ನಿನ್ನ ಶ್ರವಣ ತೀಕ್ಷ್ಣವಾಗಿದೆ. ನೀನು ಜನರನ್ನು ಅವರ ಹೆಜ್ಜೆಗಳ ಶಬ್ದದಿಂದ ತಿಳಿದುಕೊಳ್ಳಬಹುದು. ನೀನು ಭಾವನೆಗಳನ್ನು ಧ್ವನಿಯ ಸ್ವರದಿಂದ ಅರ್ಥ ಮಾಡಿಕೊಳ್ಳುತ್ತೀಯ. ನಿನ್ನ ಸ್ಮರಣಶಕ್ತಿ ತೀಕ್ಷ್ಣವಾಗಿರುತ್ತದೆ, ಏಕೆಂದರೆ ನೀನು ದೃಷ್ಟಿಯ ಮೇಲೆ ಅಲ್ಲ, ಅರಿವಿನ ಮೇಲೆ ಅವಲಂಬಿತನಾಗಿರುವೆ. ಆ ಹುಡುಗ ಆ ರೀತಿಯ ವರ್ಣನೆಗಳನ್ನು ಎಂದಿಗೂ ಕೇಳಿರಲಿಲ್ಲ. ಮೊದಲ ಬಾರಿಗೆ ಅವನಲ್ಲಿ ಒಂದು ಸಣ್ಣ ಭರವಸೆಯ ಕಿಡಿ ಮೂಡಿತು. ನಿನಗೆ ಹುಟ್ಟಿನಿಂದಲೇ ಬಂದಿರುವ ಉಡುಗೊರೆಯನ್ನು ಕಂಡುಕೊಳ್ಳುವ ಮೊದಲು ನಿನ್ನ ಕಥೆಯನ್ನು ಮುಗಿಸಬೇಡ ಎಂದು ಸನ್ಯಾಸಿ ಅವನಿಗೆ ಹೇಳಿದರು. ಆ ಆಲೋಚನೆಯು ಅವನೊಳಗಿನ ಕತ್ತಲೆಯನ್ನು ತೆಗೆದುಹಾಕಲು ಪ್ರಾರಂಭಿಸಿತು. ಅವನು ನದಿಯ ದಡದಿಂದ ಎದ್ದನು. ಏನೂ ಮಾಡಲು ಸಾಧ್ಯವಿಲ್ಲ ಎಂಬುದರ ಮೂಲಕ ತನ್ನನ್ನು ತಾನು ನಿರ್ಣಯಿಸಿಕೊಳ್ಳುವುದು ಅವನಲ್ಲಿ ಈಗಾಗಲೇ ಇದ್ದ ಸಾಮರ್ಥ್ಯಗಳನ್ನು ಮರೆಮಾಡುತ್ತದೆ ಎಂದು ಅವನು ಅರ್ಥಮಾಡಿಕೊಂಡನು. ಒಂದು ಪ್ರದೇಶದಲ್ಲಿನ ದೌರ್ಬಲ್ಯವು ಸಾಮಾನ್ಯವಾಗಿ ಮತ್ತೊಂದು ಪ್ರದೇಶದಲ್ಲಿನ ಶಕ್ತಿಯನ್ನು ಸೂಚಿಸುತ್ತದೆ. ತಿರುಚಿದ ಮರದಂತೆ ನಮ್ಮಲ್ಲಿ ನಾವು ಇಷ್ಟಪಡದಿರುವ ವಿಷಯಗಳೇ ನಮ್ಮ ದೊಡ್ಡ ಅನುಕೂಲಗಳಾಗಬಹುದು. ಯಾರೂ ನಿಷ್ಪ್ರಯೋಜಕರಲ್ಲ. ನಿಜವಾದ ಸಮಸ್ಯೆ ಎಂದರೆ
ನಾವು ಈಗಾಗಲೇ ಹೊಂದಿರುವ ಶಕ್ತಿಯನ್ನು ಗಮನಿಸಲು ವಿಫಲರಾಗುವುದು. ನಿಮ್ಮ ಮಾರ್ಗವನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ. ನೀವು ಕಡಿಮೆಯಲ್ಲ, ನೀವು ವಿಭಿನ್ನರು. ಮತ್ತು ಕೆಲವೊಮ್ಮೆ ವಿಭಿನ್ನವಾಗಿರುವುದೇ ಜಗತ್ತಿಗೆ ನಿಖರವಾಗಿ ಬೇಕಾಗಿರುವುದಾಗಿದೆ. ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ.